ಚಾನೆಲ್ ಎನ್ ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ಕುಂದಾಪುರದ ಗುಲ್ವಾಡಿ ಗ್ರಾಮದ ಮಾವಿನಕಟ್ಟೆಯ ಮೆಡಿಕಲ್ ಶಾಪ್ನಲ್ಲಿ ದಲಿತ ಯುವತಿಯೊಬ್ಬಳಿಗೆ ಚಿಲ್ಲರೆ ಕೊಡದಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳೆಯೊಬ್ಬರು ಹಲ್ಲೆಗೈದಂತಹ ಘಟನೆ ಸೋಮವಾರದಂದು ನಡೆದಿದೆ. ಹಲ್ಲೆಗೊಳಗಾದ ಯುವತಿಯನ್ನ ಲಕ್ಷ್ಮಿ ಎಂದು ಗುರುತಿಸಲಾಗಿದೆ. ಯಾಸ್ಮಿನ್ ಹಲ್ಲೆಗೈದಂತಹ ಆರೋಪಿ. ಮಾವಿನಕಟ್ಟೆಯ ಮೆಡಿಕಲ್ಗೆ ಬಂದಿದ್ದ ಆ ಮಹಿಳೆ ಔಷಧಿ ಖರೀದಿಸಿ 500 ರೂಪಾಯಿ ಕೊಟ್ಟರು. ಚಿಲ್ಲರೆ ಇಲ್ಲ ಕೊಡಿ ಎಂದ ಯುವತಿ ಹೇಳಿದಾಳೆ. ಆದರೆ ಯಾಸ್ಮಿನ್ ಅದೇ ವಿಚಾರಕ್ಕೆ ಯುವತಿಯ ಮೇಲೆ ಹಲ್ಲೆ ನಡೆಸಿ ಅವಾಚ್ಯವಾಗಿ ಜಾತಿ ನಿಂದನೆಯನ್ನ ನಡೆಸಿದ್ದಾಳೆ ಎನ್ನಲಾಗಿದೆ. ಹಲ್ಲೆಗೊಳಗಾದ ಲಕ್ಷ್ಮಿ ಅವರನ್ನ ಕುಂದಾಪುರದ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಾ ಇದ್ದ ಯುವತಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇನ್ನು ಘಟನೆ ನಡೆದ ಔಷಧ ಅಂಗಡಿಗೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಇನ್ನು ಈ ವೇಳೆ ಪತ್ರಕರ್ತರೊಂದಿಗೆ ಮಾತನಾಡಿ ಘಟನೆ ಕುರಿತಂತೆ ಕುಂದಾಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು ಆರೋಪಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ಕೂಗಿದ್ರಲ್ಲ ಅದಕ್ಕೆ ಪಕ್ಷ ಮಾತಾಡ ದೌಡಿ ಮಾತಾಡ್ತಾ ಕೊಟ್ಟರೆ ಈ ಕಣ ನಾನು ಮಾತಾಡ್ತೇನೆ ಗೂಗಲ್ ಪೇ ಇದ್ದಾಗಲ್ಲ ಅದಕ್ಕೆ ಪಕ್ಷ ಯಾರ ಮಾತಾಡೋದು ಎದಿ ಬಂದು ಹೋಗಿ ತಗೊಂಡ ಹೋಗ್ತೀವಿ ತಗೋದು ಮಾಡ್ತೀನಿ ದುಡ್ಡು ಹೋಗ್ತೇನೆ ತಗೊಂಡ ಹೋಗಿ ಅಷ್ಟು ಮೈಮೇಲೆ ಬರೋದಲ್ಲ ನಿಮ್ದು ಅಧಿಕ ಪಕ್ಷ ನನ್ನ ಹತ್ರ ಇಡ್ಬೇಡ ಗೊತ್ತಾಯ್ತಾ ಅಧಿಕ ಪಕ್ಷ ನನ್ನ ಹತ್ರ ಇಡ್ಬೇಡ ನಾನು ಚೇಂಜ್ ಕೊಡೋದು ಹೇಳ್ತಿದ್ದೆ ಅದಕ್ಕೆ ಪಕ್ಕ ಮಾತಾಡ್ತೀನಿ ಚಕ್ಕು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ ಮಡಿಕೇರಿಯ ಲೇಖಕಿ ದೀಪಾ ಬಾಸ್ತಿ ಅವರನ್ನ ಮಂಗಳೂರು ವಿಶ್ವವಿದ್ಯಾನಿಲಯ ಕುಲಪತಿ ಪಿಎಲ್ ಧರ್ಮ ಮಡಿಕೇರಿಯ ನಿವಾಸದಲ್ಲಿ ಭೇಟಿ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು 2004 ರಿಂದ 2006 ರವರೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ
ಪತ್ರಿಕೋದ್ಯಮ ವಿಭಾಗದಲ್ಲಿ ವ್ಯಾಸಂಗ ಮಾಡಿದ ದೀಪಾ ಬಸ್ತಿ ಅವರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಹೆಮ್ಮೆಯ ವಿಚಾರ. ಕಾಲೇಜಿನ ದಿನಗಳಿಂದಲೂ ಸಾಹಿತ್ಯದ ಆಸಕ್ತಿ ಹೊಂದಿದ್ದಂತಹ ದೀಪಾ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದು ಬಹಳ ವಿಶೇಷವಾದದ್ದು ಎಂದರು. ಅಲ್ಲದೆ ದೀಪಾ ಬಾಸ್ತಿಯವರ ಸಾಧನೆಗೆ ಸಹಕಾರ ನೀಡಿದ ಪತಿ ಚೆಟ್ಟಿರಣಾನಯ್ಯ ಹಾಗೂ ಪೋಷಕರನ್ನ ಇದೇ ಸಂದರ್ಭ ಕುಲಪತಿ ಅಭಿನಂದಿಸಿ ಬಾಸ್ತಿಯವರನ್ನ ವಿಶ್ವವಿದ್ಯಾಲಯಕ್ಕೆ ಆಹ್ವಾನಿಸಿದರು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬೊಳ್ಳಜ್ಜಿರ ಬಿ ಅಯ್ಯಪ್ಪ ಮಾತನಾಡಿ, ದೀಪಾ ಬಾಸ್ತಿಯವರು ಕಾಲೇಜಿನ ದಿನಗಳಿಂದಲೇ ಪರಿಚಿತರು. ಇಂದು ಕನ್ನಡದ ಹಣತೆ ವಿಶ್ವಮಟ್ಟದಲ್ಲಿ ರಾರಾಜಿಸ್ತಾ ಇದೆ ಎಂದರೆ ಅದಕ್ಕೆ ದೀಪಾ ಬಾಸ್ತಿಯವರ ಕೊಡುಗೆಯು ಬಹುಮುಖ್ಯ ಕಾರಣ ಎಂದರು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು, ಕೊಡಗು ಕನ್ನಡ ಭವನದ ನಿರ್ದೇಶಕ ಅರುಣ್ ಕುಮಾರ್ ಪಿ ಹಾಜರಿದ್ದರು. ಭಾರತಕ್ಕೆ 2 ವಿಶ್ವಕಪ್ ಗೆಲ್ಲಿಸಿಕೊಟ್ಟಿರುವಂತಹ ಎಂಎಸ್ ಧೋನಿ ಸೇರಿದಂತೆ ವಿಶ್ವದ ಒಟ್ಟು 7 ದಿಗ್ಗಜ ಕ್ರಿಕೆಟಿಗರು ಐಸಿಸಿ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡಿದ್ದಾರೆ. ಮಂಗಳವಾರ ಲಂಡನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಐಸಿಸಿ ಹಾಲ್ ಆಫ್ ಫೇಮ್ ಸೇರ್ಪಡೆಗೊಂಡ ಕ್ರಿಕೆಟಿಗರ ಹೆಸರು ಘೋಷಿಸಲಾಗಿದೆ. ಆಸ್ಟ್ರೇಲಿಯಾದ ಮ್ಯಾಥ್ಯೂ ಹೆಡನ್, ದಕ್ಷಿಣ ಆಫ್ರಿಕಾದ ಆಶಿಮ್ ಆಮ್ಲಾ, ಗ್ರೇಮ್ ಸ್ಮಿತ್, ನ್ಯೂಜಿಲೆಂಡ್ನ ವಟೋರಿ, ಮಹಿಳಾ ಕ್ರಿಕೆಟಿಗರಾದ ಪಾಕಿಸ್ತಾನದ ಸನಾ ಮೀರ್, ಇಂಗ್ಲೆಂಡ್ ತಾರೆ ಸಾರಾ ಟೇಲರ್ ಹಾಲ್ ಆಫ್ ಫೇಮ್ ಸೇರ್ಪಡೆಗೊಂಡರು. ಈ ಗೌರವ ಪಡೆದ ಎಲ್ಲಾ ಕ್ರಿಕೆಟಿಗರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಹಾಗೆಯೇ ಧೋನಿ ಗೈರಾದರು. ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್, ಸುರತ್ಕಲ್, ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್, ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಫ್ರಿಕೆರೆ ತೆಂಕ ಎಡಪದವು. ಬನ್ನಿ, ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేడ మస్తు ఖుషి అప్పుడు బాబా ఫుల్ కుల్లర్ల బుర్సొద్దిచిగే ಅಂದ್ ಕೈದಲ್ಲಿ ಇಲ್ಲಡ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ ಲಬಾ ವೀಕೆ ಸೌರಾಷ್ಟ್ರ ಕ್ಲೋಸ್ ಸ್ಟೋರ್. ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರಗಳು ಇಲ್ಲಿ ಲಭ್ಯ ಇದೆ. ಶಾಲಾ ಮಕ್ಕಳಿಗಾಗಿ ಶಾಕ್ಸ್, ಟೈ, ಸ್ಕೂಲ್ ಬ್ಯಾಗ್ಸ್, ರೈನ್ ಕೋಟ್,
ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್ಸ್, ಟಿಫಿನ್ ಬಾಕ್ಸ್, ಟಿಫಿನ್ ಬ್ಯಾಗ್ಸ್, ಪೆನ್ಸಿಲ್ ಬಾಕ್ಸ್, ಪೆನ್ಸಿಲ್ ಬ್ಯಾಗ್ ಹೀಗೆ ಎಲ್ಲಾ ಮಕ್ಕಳ ಶಾಲಾ ವಸ್ತುಗಳ ಬೃಹತ್ ಸಂಗ್ರಹವಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನ ಹಾಗೂ ವಿಶ್ವಾಸನೀಯ ಸೇವೆಗಾಗಿ Authorized dealer Saurashtra Clothes Store, Market Road, Mangalore. Mobile 8882424910. ಈ ಸಮ್ಮರಲ್ಲಿ ನೀವೇನಾದ್ರೂ ಬೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ನ ಹುಡುಕಾಟದಲ್ಲಿದ್ದೀರಾ? ಹಾಗಿದ್ರೆ ದೇರಳಕಟ್ಟಿಯಲ್ಲಿ ನ್ಯೂ ಆಗಿ ಲಾಂಚ್ ಆಗಿದೆ ಮುಂಬೈನ ಪ್ರೀಮಿಯಂ ಬ್ರ್ಯಾಂಡ್ ಐಸ್ ಕ್ರೀಮ್ ಅಪ್ಸರಾ ಐಸ್ ಕ್ರೀಮ್. ಇಲ್ಲಿ ಎಲ್ಲಾ ರೀತಿಯ ಸ್ಕೂಪ್ಗಳಿಗೂ ಕೂಡ 50% ಆಫರ್ ಅನ್ನ ನೀಡ್ತಾ ಇದ್ದಾರೆ. ಇಲ್ಲಿನ ಐಸ್ ಕ್ರೀಮ್ ಅಂತೂ ತುಂಬಾನೇ ಟೇಸ್ಟ್ ಅಂತಾನೆ ಹೇಳ್ಬಹುದು. ಜೊತೆಗೆ 50ಕ್ಕಿಂತ ಹೆಚ್ಚು ರೀತಿಯ ಫ್ಲೇವರ್ಸ್ ಅನ್ನ ಇಲ್ಲಿ ಪಡಿಬಹುದು. ಇಲ್ಲಿ ನ್ಯೂಲಿ ಲಾಂಚ್ ಆಗಿರುವಂತಹ ಬಟರ್ ಸ್ಕಾಚ್ ಕ್ರಂಚ್, ರೋಸ್ಟೆಡ್ ಆಲ್ಮಂಡ್ಸ್, ಅಲ್ಫೋನ್ಸಾ, ಗುವಾ ಗ್ರೋವ್ರಿ ಹೀಗೆ ನಿಮ್ಮ ಇಷ್ಟದ ಐಸ್ ಕ್ರೀಮ್ ಫ್ಲೇವರ್ ಅನ್ನ ನೀವು ಪಡೆಯಬಹುದು. ಹಾಗೆಯೇ 15 ಡೇಸ್ ನಲ್ಲಿ ಉಳ್ಳಾಲ, ದೇರಳಕಟ್ಟೆ, ಮುಡಿಪು ಹೀಗೆ ಈ ಪ್ರದೇಶದಲ್ಲಿರುವವರಿಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊದಲ್ಲಿ ಕೂಡ ಐಸ್ ಕ್ರೀಮ್ ಅನ್ನ ಪಡೆಯುವಂತಹ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಅಪ್ಸರಾ ಐಸ್ ಕ್ರೀಮ್ ಅವರು. ಇನ್ನು ಐಸ್ ಕ್ರೀಮ್ ಆ್ಯಂಡ್ ಸ್ಕೂಪ್ಸ್ ಜೊತೆಗೆ ಕುಲ್ಫಿ, ಶೇಕ್ಸ್ ಜೊತೆಗೆ 10 ರೀತಿಯ ಝೀರೋ ಆಡೆಡ್ ಶುಗರ್ ಐಸ್ ಕ್ರೀಮ್ಸ್ ಕೂಡ ಅಪ್ಸರಾ ಐಸ್ ಕ್ರೀಮ್ ಅಲ್ಲಿ ಇದೆ. ಹಾಗಿದ್ರೆ ಹಿಂದೆ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ಸಮ್ಮರ್ನ ಕೂಲ್ ಆಗಿ ಮುಂಬೈನ ಪ್ರೀಮಿಯರ್ ಬ್ರ್ಯಾಂಡ್ ಐಸ್ ಕ್ರೀಮ್ ಅಪ್ಸರಾ ಐಸ್ ಕ್ರೀಮ್ ಅಲ್ಲಿ ಪಡ್ಕೊಳ್ಳಿ. ತಡ ಮಾಡಬೇಡಿ, ದೇರ್ಲಕಟ್ಟಿಯಲ್ಲಿರುವಂತಹ ಕ್ಷೇಮದ ಆಪೋಸಿಟ್ ಸೈಡ್ ಜಾಸ್ಮಿನ್ ಪ್ರೈಡ್ ಬಿಲ್ಡಿಂಗ್ ನ ನಿತ್ಯಾನಂದ ನಗರ ದೇರ್ಲಕಟ್ಟಿಗೆ ಹಿಂದೆ ಭೇಟಿ ಕೊಡಿ. ನಾರಾಯಣಗುರು ಕೈಗಾರಿಕಾ ತರಬೇತಿ ಸಂಸ್ಥೆ ಕುದ್ರೋಳಿ ಐಟಿಐ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಎಲೆಕ್ಟ್ರಿಷಿಯನ್ಸ್ ಮತ್ತು ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಟೆಕ್ನಿಷಿಯನ್ಸ್ ವೃತ್ತಿ ಕೋರ್ಸ್ಗಳು ಲಭ್ಯ ಇದೆ. ಎಸ್ಎಸ್ಎಲ್ಸಿ ಪಾಸ್ ಮತ್ತು ಪಿಯುಸಿ ಪಾಸ್ ಅಥವಾ ಫೇಲ್ ಆದವರಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದ್ದು ತರಬೇತಿ ಅವಧಿ 2 ವರ್ಷಗಳಾಗಿದೆ. ಉಜ್ವಲ ಭವಿಷ್ಯದತ್ತ ಮೊದಲ ಹೆಜ್ಜೆಯನ್ನ ಇಡಲು ಹಿಂದೆ ಅರ್ಜಿಯನ್ನ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ 082424928447. ವಿರಾಮದ ನಂತರ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ಟ್ರೆಕ್ಕಿಂಗ್ಗೆ ಎಂದು ತೆರಳಿ ಕಾಡಿನಲ್ಲಿ ದಾರಿ ತಪ್ಪಿ ಸಿಕ್ಕಿ ಹಾಕಿಕೊಂಡಿದ್ದ 10 ವಿದ್ಯಾರ್ಥಿಗಳನ್ನ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ರಕ್ಷಣೆ ಮಾಡಿದಂತಹ ಘಟನೆ ಮೂಡಿಗೆರೆ ತಾಲೂಕಿನ ಬಳ್ಳಾಲ ರಾಮನದುರ್ಗ ಕಾಡಿನಲ್ಲಿ ನಡೆದಿದೆ. ಚಿತ್ರದುರ್ಗದ ವಿವಿಧ ಕಾಲೇಜಿನ 5 ವಿದ್ಯಾರ್ಥಿನಿಯರು ಮತ್ತು 5 ವಿದ್ಯಾರ್ಥಿಗಳ ತಂಡ ಟೆಂಪೋ ಟ್ರಾವೆಲರ್ ವಾಹನ ಬಾಡಿಗೆಗೆ ಪಡೆದು ಪ್ರವಾಸವನ್ನ ಬಂದಿದ್ರು. ಆನ್ಲೈನ್ನಲ್ಲಿ ಟಿಕೆಟ್ ಬುಕಿಂಗ್ ಕೂಡ ಮಾಡಿದ್ರು. ರಾಣಿಝರಿ ಕಡೆಯಿಂದ ಚಾರಣ ಆರಂಭಿಸಬೇಕಿತ್ತು. ಗೂಗಲ್ ಮ್ಯಾಪ್ನಲ್ಲಿ ಬಂಡಾಜೆ ಟ್ರೆಕ್ಕಿಂಗ್ ಎಂದು ನಮೂದಿಸಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ದಿಡಪೆ ಮಾರ್ಗ ತೋರಿಸಿದ. ಅಲ್ಲಿಂದ ಚಾರಣ ಆರಂಭಿಸಿದ್ದು ಬಂಡಾಜೆ ಜಲಪಾತ ತನಕ ಹೋಗಿದ್ದಾರೆ. ವಾಪಸ್ ಬರಲು ಬಳ್ಳಾಲ ರಾಯನದುರ್ಗ ಮತ್ತು ರಾಣಿಝರಿ ಕಡೆಯ ಮಾರ್ಗ ಹಿಡಿದಿದ್ದಾರೆ. ಅಷ್ಟರಲ್ಲಿ ಕತ್ತಲಾಗಿದ್ದರಿಂದ ದಾರಿ ತಪ್ಪಿದ್ದಾರೆ. ನೆಟ್ವರ್ಕ್ ಇಲ್ಲದ ಕಾರಣ ಗೂಗಲ್ ಮ್ಯಾಪ್ ಕೂಡ ಕೆಲಸ ಮಾಡಲಿಲ್ಲ.
ವಿಷಯ ತಿಳಿದ ಬಾಳೂರು ಠಾಣೆ ಸಬ್ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್, ಸ್ನೇಕ್, ಆರಿಫ್, ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಸ್ಥಳೀಯರು ಕಾಡಿಗೆ ಹೋಗಿ 6 ಗಂಟೆಗಳ ಕಾಲ ಹುಡುಕಾಟವನ್ನು ನಡೆಸಿದ್ರು. ಮಧ್ಯರಾತ್ರಿ 2 ಗಂಟೆ ವೇಳೆಗೆ ವಿದ್ಯಾರ್ಥಿಗಳು ಸಿಕ್ಕಿದ್ದು ಎಲ್ಲರನ್ನ ಸುರಕ್ಷಿತವಾಗಿ ಕರೆತಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿಗಮ ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಹೊಸದಿಲ್ಲಿಯ ಫ್ರೆಂಡ್ಶಿಪ್ ಫಾರಂ ನೀಡಿರುವಂತಹ ಪ್ರತಿಷ್ಠಿತ ಗ್ಲೋಬಲ್ ಅಚೀವ್ ಪ್ರಶಸ್ತಿಗೆ ಆಯ್ಕೆಗೊಂಡಿದ್ದಾರೆ. ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಸಹಕಾರ, ಸಮಾಜ ಸೇವೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅನುಪಮ ಸೇವೆಯನ್ನು ಗುರುತಿಸಿ ಸಂಸ್ಥೆ ಅವರನ್ನ ಆಯ್ಕೆ ಮಾಡಿದೆ. ಎಸ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ 31 ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ಅವರು ಬ್ಯಾಂಕನ್ನ ಅತ್ಯುನ್ನತ ಮಟ್ಟಕ್ಕೇರಿಸಿದ್ದಾರೆ. ನವೋದಯ ಸ್ವಸಹಾಯ ಸಂಘಗಳ ಹರಿಕಾರರಾಗಿ ಅಪೂರ್ವ ಪರಂಪರೆಯನ್ನ ರೂಪಿಸಿದ್ದಾರೆ. ನವೋದಯ ಸ್ವಸಹಾಯ ಸಂಘಗಳ ಮೂಲಕ ಮಹಿಳಾ ಸಶಕ್ತೀಕರಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಆರ್ಥಿಕ ಚೈತನ್ಯವನ್ನು ಕೂಡ ತುಂಬಿದ್ದಾರೆ. ರಾಜೇಂದ್ರ ಕುಮಾರ್ ಅವರ ಸಹಕಾರಿ ಬ್ಯಾಂಕಿಂಗ್ ಹಾಗೂ ಸಾಮಾಜಿಕ ರಂಗದಲ್ಲಿ ಸಲ್ಲಿಸಿದ ಗಣನೀಯ ಸೇವೆಯನ್ನು ಪರಿಗಣಿಸಿ ಹಲವಾರು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಶ್ರೀಲಂಕಾದ ಕೊಲಂಬೋ ಮುಕ್ತ ವಿಶ್ವವಿದ್ಯಾಲಯ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ರಾಜ್ಯದ ಮೊದಲ ಸಹಕಾರಿ ನಾಯಕ ಇವರು. ಕರ್ನಾಟಕ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿ, ಸಹಕಾರ ವಿಶ್ವಬಂಧುಶ್ರೀ, ಮದರ್ ತೆರೆಸಾ ಸದ್ಭಾವನಾ ಪ್ರಶಸ್ತಿ, ಮಹಾತ್ಮ ಗಾಂಧಿ ಸನ್ಮಾನ್ ಪ್ರಶಸ್ತಿ, ಬೆಸ್ಟ್ ಚೇರ್ಮನ್ ನ್ಯಾಷನಲ್ ಅವಾರ್ಡ್, ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡ್, ಔಟ್ಸ್ಟ್ಯಾಂಡಿಂಗ್ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ ಸಹಿತ ಹಲವು ಪ್ರಶಸ್ತಿಗಳು ದಕ್ಕಿವೆ. ಕೋಮು ಭಾವನೆ ಕೆರಳಿದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಹುಟ್ಟುಹಾಕಲು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಹಾಗೂ ಎಸ್ಪಿ ಅರುಣ್ ಕುಮಾರ್ ಅವರು ಶ್ಲಾಘನೀಯ ಕೆಲಸ ಎಂದು ಪೂಡಾ ಅಧ್ಯಕ್ಷ ಕೆಪಿಸಿಸಿ ವಕ್ತಾರ ಅಮಲ ರಾಮಚಂದ್ರ ಹೇಳಿದರು. ಕೋಮು ಸಾಮರಸ್ಯ ಹುಟ್ಟುಹಾಕಲು ಗಡಿಪಾರು ಮೊದಲಾದ ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಇದರಲ್ಲಿ ಹಕೀಮ್, ಅಜಿತ್ ರೈ ಹೊಣೆ, ಮನೀಶ್, ಅರುಣ್ ಕುಮಾರ್ ಪುತಿಲ ಮೊದಲಾದವರ ಹೆಸರು ಕೂಡ ಇದೆ. ಇವರುಗಳನ್ನ ಗಡಿಪಾರು ಮಾಡಿ ಜಿಲ್ಲೆಯಲ್ಲಿ ಶಾಂತಿ ಹುಟ್ಟುಹಾಕಲು ನಡೆಸಿದ ಪ್ರಯತ್ನ ಪ್ರಶಂಸನೀಯ ಎಂದರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅನ್ನೋದ್ರಲ್ಲಿ ಯಾರಿಗೂ ಸಂಶಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಕೋಮು ಆಧಾರಿತ ಹಿಂಸೆಗಳು ಆದಾಗ, ಕೋಮು ದಳ್ಳೂರಿ, ಕೋಮು ಗಲಭೆಗಳು ಆದಾಗ, ಕೋಮು ಕೊಳೆಗಳು ಆದಾಗ ಸಂತೋಷ ಪಡುವ ಸಾಮಾನ್ಯ ನಾಗರಿಕರು ಯಾರೂ ಇಲ್ಲ. ಜನ ಬಯಸದೇ ಹೋದ್ರೂ ಈ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಕೋಮು ಗಲಭೆಗಳು, ಧರ್ಮದ ಆಧಾರದಲ್ಲಿ ಅಮಾಯಕರ ಹತ್ಯೆಗಳು ನಡೆಯುತ್ತಲೇ ಇದೆ ಅನ್ನೋದು ಅತ್ಯಂತ ಆಶ್ಚರ್ಯದ ವಿಷಯ. ಆಶ್ಚರ್ಯದಲ್ಲಿ ಆಶ್ಚರ್ಯವೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ 90%ಕ್ಕಿಂತ ಹೆಚ್ಚು ಜನ ಬಯಸದ ಕೋಮು ಗಲಭೆಗಳನ್ನು ಪ್ರಚೋದಿಸಿ ಅಮಾಯಕ ಜನರಿಂದ ಕೊಲೆ ಮಾಡಿಸುವವರು ಮತ್ತು ಅಮಾಯಕರ ಸಾವಿಗೆ ಕಾರಣರಾಗುವ ನಿಜವಾದ ಖಲನಾಯಕರು ತಮ್ಮ ತಮ್ಮ ಕೋಮುಗಳ ನಾಯಕರೆನಿಸಿಕೊಳ್ಳೋದು ಇದು ವಿಚಿತ್ರವಾದ್ರೂ ಸತ್ಯ. ಒಂದು ದ್ವೇಷ ಭಾಷಣ, ಅದರ ಪರಿಣಾಮವಾಗಿ ಒಂದು ಕೊಲೆ, ಇದಕ್ಕೆ ಪ್ರತಿಕಾರವಾಗಿ ಇನ್ನೊಂದು ಕೊಲೆ, ಹೀಗೆ ಕೊಲೆಗಳ ಸರಣಿ ಮುಂದುವರಿತಾ ಇದೆ. ಒಂದು ಕೊಲೆಗೆ ಪ್ರತಿಕಾರವಾಗಿ ಇನ್ನೊಂದು ಕೊಲೆ ನಡೆಯುತ್ತಿದೆ ಅಂದರೆ ಎರಡನೆಯದಾಗಿ ಕೊಲೆಯಾದವನ ಕೊಲೆಗೆ ಮೊದಲನೆಯವನನ್ನ ಕೊಂದವರೇ ಕಾರಣಕರ್ತರಾಗಿರ್ತಾರೆ. ಸುಳ್ಯ ತಾಲೂಕಿನ ಬಾಳಿಲ ಗ್ರಾಮದ ಮಸೂದ್ ಎಂಬ ಯುವಕನನ್ನ ನಿಜವಾಗಿ ಕೊಂದವರು ಯಾರೆಂದ್ರೆ ಅದು ದ್ವೇಷ ಭಾಷಣಗಳ ಮೂಲಕ ಆ ಯುವಕನ ತಲೆಗೆ ದ್ವೇಷ ತುಂಬಿದ ದ್ವೇಷ ಭಾಷಣಕಾರರೇ ಆಗಿದ್ದಾರೆ. ದೇಶದಾದ್ಯಂತ ಸಂಚಲನ ಉಂಟು ಮಾಡಿದಂತಹ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆಯ ಹಿಂದಿರುವ ನಿಜವಾದ ಕೊಲೆಗಾರರು ಯಾರು? ನೇರವಾಗಿ ಕೊಂದವರು ಯಾರೇ ಆಗಿದ್ರು ಸುಳ್ಯ ತಾಲೂಕಿನ ಬಾಳಿಲ ಗ್ರಾಮದ ಮಸೂದ್ ಎಂಬ ಯುವಕನನ್ನ ಕೊಂದವರೇ ಪ್ರವೀಣ್ ನೆಟ್ಟಾರು ಅವರ ನಿಜವಾದ ಕೊಲೆಗಾರರು. ಸುರತ್ಕಲ್ನ ಫಾಜಿಲ್ ಎಂಬ ಅಮಾಯಕ ಯುವಕನನ್ನ ನಿಜವಾಗಿಯೂ ನಡುಬೀದಿಯಲ್ಲಿ ಕೊಲೆ ಮಾಡಿದವರು ಸುಹಾಸ್ ಶೆಟ್ಟಿ ಎಂಬ ರೌಡಿ ಶೀಟರ್ ಅಲ್ಲ. ಯಾರು ಪ್ರವೀಣ್ ನೆಟ್ಟಾರ್ ಅವರನ್ನ ಕೊಂದ್ರೋ ಅವರೇ ಫಾಜಿಲ್ನ ಕೊಲೆಗಾರರು. ಅದೇ ರೀತಿ ಸುಹಾಸ್ ಶೆಟ್ಟಿಯನ್ನ ನಿಜವಾಗಿ ಕೊಂದವರು ಯಾರೆಂದ್ರೆ ಫಾಜಿಲ್ನನ್ನ ಕೊಂದ ಕೊಲೆಗಾರರು. ಇತ್ತೀಚೆಗೆ ಬಂಟ್ವಾಳದ ಕೊಳ್ಳತ್ತಮಚಲ್ನಲ್ಲಿ ಅಬ್ದುಲ್ ರಹಿಮಾನ್ ಅವರನ್ನ ಕೊಂದವರು ಕೂಡ ಸುಹಾಸ್ ಶೆಟ್ಟಿಯನ್ನ ಕೊಂದವರೇ ಆಗಿದ್ದಾರೆ. ಅನ್ಯ ಧರ್ಮದ ಅಮಾಯಕನನ್ನ ಧರ್ಮದ ಹೆಸರಿನಲ್ಲಿ ಕೊಲ್ಲುವಂತಹ ಮೂಲಕ ಇವರು ತಮ್ಮದೇ ಧರ್ಮದ ಇನ್ನೊಬ್ಬ ಅಮಾಯಕನ ಕೊಲೆಗೆ ಕಾರಣಕರ್ತರಾಗಿರ್ತಾರೆ. ಆದ್ರೆ ಈ ಎಲ್ಲಾ ಕೋಮು ಆಧಾರಿತ ಹತ್ಯೆಗಳ ಹಿಂದಿರುವ ಮೂಲ ಧಾತು ಯಾವುದೆಂದ್ರೆ ಅದು ದ್ವೇಷ ಭಾಷಣ. ಈ ದ್ವೇಷ ಭಾಷಣಗಾರರೇ ಎಲ್ಲಾ ಕೊಲೆಗಳ ಹಿಂದಿರುವ ನೈಜ ಅಪರಾಧಿಗಳು, ಸಮಾಜ ದ್ರೋಹಿಗಳು. ಈ ಕೊಲೆಗಳ ಸರಣಿಯನ್ನ ಆರಂಭಿಸೋದು ಸುಲಭ. ಒಂದು ದ್ವೇಷ ಭಾಷಣ ಮಾಡಿ ಕಡಿಯಿರಿ, ಕೊಲ್ಲಿ ಎಂದು ಕರೆ, ಇದಕ್ಕೆ ಕೊನೆ ಎಂದು. ಕೊಲ್ಲುವುದಕ್ಕೆ ಕಾರಣ ಬೇಡ, ವೈಯಕ್ತಿಕ ದ್ವೇಷ ಬೇಡ, ಹಣಕಾಸಿನ ಜಗಳ ಕೂಡ ಬೇಡ. ಇನ್ನು ಕೇವಲ ಅನ್ಯ ಧರ್ಮೀಯರಾದ್ರೆ ಸಾಕು ಎನ್ನುವುದಾದ್ರೆ ಇಲ್ಲಿ ಜನ ನೆಮ್ಮದಿಯಿಂದ ಬದುಕೋದಾದರೂ ಹೇಗೆ? ಮನೆಯಿಂದ ಹೊರಗೆ ಮನೆಯ ಮಗ ಮತ್ತೆ ಮನೆಗೆ ಹಿಂದಿರುಗಿ ಬರ್ತಾನೆ ಎಂಬ ನಿರೀಕ್ಷೆ ಇಲ್ಲದೆ ಹದಿಹರೆಯದವರ ತಂದೆ ತಾಯಿ ಬದುಕುವುದು ಹೇಗೆ ಎಂದು ಪ್ರಶ್ನಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ಕಾಂಗ್ರೆಸ್ ವಕ್ತಾರರಾದ ರಾಮ ಮೆನಾಲ, ಚಂದ್ರಪ್ರಭಾ ಗೌಡ, ರವೀಂದ್ರ ನೆಕ್ಕಿಲು, ಪ್ರಧಾನ ಕಾರ್ಯದರ್ಶಿ ರವಿಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. ಕೊಲೆ ಮಾಡುವವರು ಯಾಕೆ ಕೊಲೆ ಮಾಡ್ತಾರೆ ಅಂದ್ರೆ ಅವರ ಹಿಂದೆ ಅವರನ್ನು ಯಾರೋ ಒಬ್ರು ಬ್ರೈನ್ ವಾಶ್ ಮಾಡಿರ್ತಾರೆ. ತಮ್ಮ ಭಾಷಣಗಳ ಮೂಲಕ, ತಮ್ಮ ಲೇಖನಗಳ ಮೂಲಕ
ತಮ್ಮ ಇತರ ಚಟುವಟಿಕೆಗಳ ಮೂಲಕ ಒಬ್ಬ ಮುಗ್ಧ ಸಾಮಾನ್ಯ ಜನರನ್ನ ಬ್ರೈನ್ ವಾಶ್ ಮಾಡಿ ಅವರನ್ನ ಕೊಲೆ ಮಾಡುವ ಹಾಗೆ ಪ್ರೇರೇಪಿಸ್ತಾರೆ. ಕೊಲೆ ಮಾಡುವವರನ್ನು ಅವರನ್ನು ಮೂರ್ಖರು ಅಂತಲೂ ಕರೆಯಬಹುದು, ಮುಗ್ಧರು ಅಂತಲೂ ಕರೆಯಬಹುದು. ಹಾಗಾಗಿ ಈ ಕೊಲೆ ಮಾಡುವವರಿಗಿಂತಲೂ ಕೊಲೆಯನ್ನ ಮಾಡಿಸುವವರು, ಕೊಲೆಯ ಬಗ್ಗೆ ಕರೆ ಕೊಡುವವರು, ಕೊಲ್ಲಲಿಕ್ಕೆ ಕಡಿಲಿಕ್ಕೆ ಕರೆ ಕೊಡುವಂತಹ ದ್ವೇಷ ಭಾಷಣಕಾರರೇ ಹೆಚ್ಚು ಅಪಾಯಕಾರಿ ಅಂತ ನನಗೆ ಅನಿಸ್ತದೆ. ನನಗೆ ಒಂದು ದ್ವೇಷ ಭಾಷಣ ಆಗ್ತದೆ. ಈ ದ್ವೇಷ ಭಾಷಣದ ಪರಿಣಾಮವಾಗಿ ಒಂದು ಕೊಲೆ ಆಗ್ತದೆ. ಕೇವಲ ಒಂದೇ ದ್ವೇಷ ಭಾಷಣ ಅಂತಲ್ಲ, ಸತತವಾಗಿ ಮತ್ತೆ ಮತ್ತೆ ಅಲ್ಲಲ್ಲಿ ದ್ವೇಷ ಭಾಷಣ ಆದಾಗ ಒಂದಷ್ಟು ಜನ ದುರ್ಬಲ ಮನಸ್ಸಿನ ಯುವಕರು ಅದಕ್ಕೆ ಉದ್ರಿಕ್ತರಾಗ್ತಾರೆ ಮತ್ತು ಅವರು ಕೊಲೆಯನ್ನು ಮಾಡ್ತಾರೆ. ಈ ಒಂದು ಕೊಲೆ ಆದ ತಕ್ಷಣ ಇದೊಂದು ಕೊಲೆಗೆ ವೇದಿಕೆ ಸಿದ್ಧ ಆಗ್ತದೆ. ಅಂದ್ರೆ ಒಂದು ಕೊಲೆಯನ್ನು ಒಬ್ಬ ಮಾಡುವುದು ಅದು ಇದೊಂದು ಕೊಲೆಗೆ ಹೇತುವಾಗ್ತದೆ. ಅಂದ್ರೆ ಒಂದು ದ್ವೇಷ ಭಾಷಣ ಹೇಗೆ ಕೊಲೆಗಳ ಸರಣಿಗೆ ಹೇತುವಾಗ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಅವತ್ತು ಸುಳ್ಯ ತಾಲೂಕಿನ ಬಾಳಿನ ಗ್ರಾಮದಲ್ಲಿ ಒಂದು ಕೊಲೆ ಆಗ್ತದೆ. ಮಸೂದ್ ಅನ್ನುವಂತ ಒಬ್ಬ ಯುವಕ. ಮಸೂದ್ ಅವನನ್ನು ಕೊಂದವರು ಯಾರು ಅಂದ್ರೆ ಇದೇ ದ್ವೇಷವನ್ನ ತಲೆಯಲ್ಲಿ ತುಂಬಿಕೊಂಡವರು, ದ್ವೇಷ ಭಾಷಣದಿಂದ ಪ್ರೇರೇಪಿತರಾದವರು. ಅವನು ಮಸೂದನ ಧರ್ಮದ ಕಾರಣಕ್ಕೆ ಅವನನ್ನು ಕೊಲೆ ಮಾಡ್ತಾನೆ. ಮಸೂದನ ಕೊಲೆ ಆಗಿ ಕೆಲವೇ ದಿವಸಗಳಲ್ಲಿ ಇನ್ನೊಂದು ಕೊಲೆ ಆಗ್ತದೆ. ಅದು ಪ್ರವೀಣ್ ನೆಟ್ಟಾರ್ ಅವರ ಕೊಲೆ ಆಗ್ತದೆ. ನೋಡಿ, ಪ್ರವೀಣ್ ನೆಟ್ಟಾರ್ ಅವರನ್ನು ಕೊಂದವರು ಯಾರಾಗಿದ್ದಾರೆ? ಪ್ರವೀಣ್ ನೆಟ್ಟಾರ್ ಅವರನ್ನು ಯಾರು ಕೊಂದಿದ್ದಾರೆ ಅಂತ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರು ಕೊಂದವರು, ನೇರವಾಗಿ ಕೊಂದವರಾಗಿದ್ರು, ಪರೋಕ್ಷವಾಗಿ ಕೊಂದವರು ಮಸೂದನನ್ನು ಕೊಂದವರು. ಮಸೂದನನ್ನು ಕೊಲ್ಲುವುದಕ್ಕೆ ದ್ವೇಷ ಭಾಷಣ ಮಾಡಿದವರೇ ಪ್ರವೀಣ್ ನೆಟ್ಟಾರು ಕೊಲೆಗೆ ಮೂಲ ಹೇತು. ನೋಡಿ, ಪ್ರವೀಣ್ ನೆಟ್ಟಾರು ಕೊಲೆ ಆದ ಮೇಲೆ ಫಾಜಿಲ್ ಅವರ ಕೊಲೆ ಆಗ್ತದೆ ಸುರತ್ಕಲ್ನಲ್ಲಿ ಫಾಜಿಲ್ನ ಕೊಲೆಗೆ ಹೇತುವಾದದ್ದು ಪ್ರವೀಣ್ ನೆಟ್ಟಾರನ್ನು ಕೊಂದದ್ದು. ಅಂದ್ರೆ ಪ್ರವೀಣ್ ನೆಟ್ಟಾರ್ ಅವರ ಕೊಂದವರೇ ಅವರು ಫಾಜಿಲನ್ನು ಕೂಡ ಕೊಲೆ ಮಾಡಿದಾಗ ಹಾಗೆ ಆಗ್ತದೆ. ನೋಡಿ, ಅದು ಆದ ನಂತರ ಮೊನ್ನೆ ಗುಂಪು ಹತ್ಯೆ ಆಯಿತು. ಆಮೇಲೆ ಅಲ್ಲಿ ಒಂದು ಹೆಣ ಬಿತ್ತು. ಇದರ ಹಿಂದೆ ಇದ್ದವರು ಯಾರು? ಇದು ಕೂಡ ದೇಶ ಭಾಷಣದ ಪರಿಣಾಮ. ಆ ಗುಂಪು ಹತ್ಯೆಯ ನಂತರ ಸುಹಾಸ್ ಶೆಟ್ಟರ ಕೊಲೆ ಆಗ್ತದೆ. ಹೇತು ಯಾವುದು? ಸುಹಾಸ್ ಶೆಟ್ಟರ ಕೊಲೆಗೆ ಹೇತು ಯಾವುದು? ಒಂದು ಈ ಗುಂಪು ಹತ್ಯೆ ಆದದ್ದು, ಅದರ ಜೊತೆಗೆ 1 ವರ್ಷದ ಹಿಂದೆ ಆದ ಫಾಜಿಲ್ನ ಕೊಲೆ. ಯಾರು ಫಾಜಿಲನ್ನು ಕೊಂದರೋ ಅವರು ಸುಹಾಸ್ ಶೆಟ್ಟರನ್ನು ಕೊಂದರು. ಅಂದ್ರೆ ಇಲ್ಲಿ ಒಂದು ವಿಪರ್ಯಾಸ ನೋಡಿ, ಫಾಜಿಲನ್ನು ಕೊಂದ ಆರೋಪಿಯೇ ಸ್ವತಃ ಸುಹಾಸ್ ಶೆಟ್ಟಿ ಆಗಿದೆ. ಇದರ ಬೆನ್ನಿಗೆ ಕೊಳತ್ತಮ ಜನರಲ್ಲಿ ಬಂಟ್ವಾಳದಲ್ಲಿ ಒಂದು ಕೊಲೆ ಆಗ್ತದೆ. ಅಬ್ದುಲ್ ರೆಹಮಾನ್ ಅನ್ನುವಂತ ಒಬ್ಬ ಮುಗ್ಧ ಯುವಕರನ್ನು ಕೊಲೆ ಆಗ್ತದೆ. ಯಾರು ಕೊಂದವರಾಗಿದ್ರೆ? ಯಾರೋ ಇದ್ದಾರೆ, ಸಂದೀಪ್ ಅಂತ ಯಾರೋ ಇದ್ದಾರೆ, ಒಂದು 10 ಹುಡುಗರು ಸೇರಿ ಕೊಂದಿದ್ದಾರೆ. ಆದ್ರೆ ನಿಜವಾಗಿ ಅದನ್ನು ಕೊಲ್ಲುವುದಕ್ಕೆ ಕಾರಣವಾದದ್ದು ಯಾವುದು? ಅದು ಸುಹಾಸ್ ಶೆಟ್ಟಿಯ ಹತ್ಯೆ. ಅಂದ್ರೆ ಒಂದು ಕೊಲೆ ಮಾಡುವುದರ ಮೂಲಕ ಇನ್ನೊಂದು ಕೊಲೆಯನ್ನು ಪ್ರೇರೇಪಿಸುವುದು, ಕೊಲೆಗಳ ಸರಣಿಯನ್ನು ಮಾಡುವುದು. ಇದಕ್ಕೆಲ್ಲ ಕಾರಣ ಆದದ್ದು ಯಾರು? ಈ ದ್ವೇಷ ಭಾಷಣಕಾರರು. ಜನರಲ್ಲಿ ದ್ವೇಷವನ್ನು ಹಚ್ಚುವಂತಹ ದ್ವೇಷ ಭಾಷಣಕಾರರು ಈ ಕೊಲೆಗಳಿಗೆಲ್ಲ ಹೇತುವಾಗ್ತಾರೆ. ನೋಡಿ, 2022ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದೆ, ದೆಹಲಿ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಸರ್ಕಾರಗಳಿಗೆ ಒಬ್ಬರು ಪತ್ರಕರ್ತೆ ಅರ್ಜಿ ಹಾಕಿರ್ತಾರೆ, ದ್ವೇಷ ಭಾಷಣದ ಬಗ್ಗೆ ವಿಚಾರಣೆ ಆಗ್ತದೆ. ಅವರು ಈ 3 ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಹೇಳ್ತದೆ, ದ್ವೇಷ ಭಾಷಣವನ್ನ ನೀವು ಸೋಮೋಟೋ ಕೇಸ್ ದಾಖಲಿಸಬೇಕು. ದ್ವೇಷ ಭಾಷಣಕ್ಕೆ ದ್ವೇಷ ಭಾಷಣ ಮಾಡುವುದು ಅಪರಾಧ. ಅದಕ್ಕೆ ಯಾವುದೇ ಜಾತಿ ಧರ್ಮದ ಬಂಧನವಿಲ್ಲದೆ, ಭೇದ ಇಲ್ಲದೆ ಅವರಿಗೆ ಸುಮೋಟೋ ಕೇಸ್ ದಾಖಲೆ ಮಾಡುವುದು ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾರೆ, ಪೊಲೀಸರ ಕರ್ತವ್ಯ ಅಂತ ಹೇಳ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಮತ್ತೆ ಕೆಲವೇ ದಿವಸಗಳಲ್ಲಿ ಇದನ್ನ ಇಡೀ ಭಾರತಕ್ಕೆ ವಿಸ್ತರಿಸ್ತದೆ. ಇದನ್ನು ಮಾಡದಿದ್ರೆ ಅದು ಸುಪ್ರೀಂ ಕೋರ್ಟಿನ ಆದೇಶದ ಉಲ್ಲಂಘನೆ ಆಗ್ತದೆ ಅಂತಲೂ ಎಚ್ಚರಿಸ್ತದೆ. ಇದು ಯಾರಿಗೂ ಕೂಡ ಅರ್ಥ ಆಗುವುದಿಲ್ಲ. ಈ ದ್ವೇಷ ಭಾಷಣಕಾರರಿಗೆ ತಾವು ದ್ವೇಷ ಭಾಷಣ ಮಾಡಿ ಜನರನ್ನು ಕೊಲ್ಲುವುದು ಅಪರಾಧ ಅನ್ನುವುದು ಅವರಿಗೆ ಇನ್ನೂ ಕೂಡ ಯಾಕೆ ಅರ್ಥ ಆಗಲಿಲ್ಲ ಅಂತ ನನಗೂ ಅರ್ಥ ಆಗುವುದಿಲ್ಲ. ಆದ್ರೆ ಈ ದ್ವೇಷ ಭಾಷಣಕಾರರು ನಿಜವಾಗಿಯೂ ಕೂಡ ಅವರು ವಂಚಕರು. ಈ ಕೆಲವು ಸಲ ಇನ್ನೊಂದು ಧರ್ಮದವರನ್ನು ಕೊಲ್ಲುವಾಗ ಅವರಲ್ಲಿ ಒಂದು ತರದ ಹೀರೋಯಿಸಂ ಇರ್ತದೆ.
ನಾನು ನನ್ನ ಧರ್ಮಕ್ಕಾಗಿ ಅವನನ್ನು ಕೊಂದೆ, ಅನ್ಯ ಧರ್ಮೀಯನನ್ನು ಕೊಂದೆ ಅನ್ನುವಂತ ಇವರು ನಿಜವಾಗಿ ಹೀರೋಗಳೇ? ಇವರು ನಿಜವಾಗಿ ಒಂದು ವೀರರ? ನೋಡಿ, ಒಬ್ಬ ವ್ಯಕ್ತಿ ಇದ್ದಾಗ 10 ಜನ ಅವನನ್ನು ಕೊಲ್ಲುವುದು ಎಂಥ ನಾಚಿಕೆಗೇಡಿನ ವಿಷಯ. ನೋಡಿ, ಮಹಾಭಾರತ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಒಬ್ಬ ನಿರಾಯುಧನನ್ನು, ನೀರೊಳಗೆ ಹೊಕ್ಕವನನ್ನು, ಶರಣಾಗತನಾದವನನ್ನ ಬೆನ್ನು ಹಾಕಿ ಹೋಗುವವನ್ನು ಕೊಲ್ಲುವುದು ಅಧರ್ಮ ಅಂತ ಮಹಾಭಾರತ ಕರೀತದೆ. ಬಹುಶಃ ಕುರಾನ್ ಕೂಡ ಇದನ್ನೇ ಹೇಳ್ಬೋದು ಅಂತ ನನಗೆ ಅನ್ನಿಸ್ತದೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ 10 ಜನ ಆಯುಧಗಳನ್ನು ಹಿಡಿದು ಕೊಲ್ಲುವುದು, ಇದು ಎಂತಹ ನೀಚತನ, ಇದೆಂತಹ ಅಧರ್ಮದ ಕೆಲಸ. ಅದರ ಜೊತೆಗೆ ಈ ದ್ವೇಷದ ಬೇಸರ ಮಾಡುವವರು, ಇವರ ಕೈಕಾಲು ಗಟ್ಟಿ ಇರ್ತದೆ, ಇವರಿಗೇನು ಕೈಕಾಲಿಲ್ಲದವರಲ್ಲ. ಇವರ ಕೈಕಾಲು ಗಟ್ಟಿ ಇದ್ದುಕೊಂಡು ಇವರು ಇನ್ನೊಬ್ಬನಿಗೆ ನೀನು ಓಡಿ, ನೀನು ಬಡಿ, ನೀನು ಕಡಿ ಅಂತ ಭಾಷಣ ಮಾಡ್ತಾರಲ್ಲ, ಇದು ಇವರ ವಂಚಕ ಬುದ್ಧಿ ಅಂತಲೇ ನನಗೆ ಅನ್ನಿಸ್ತದೆ. ಇವರು ವಂಚಕರು. ಇವರಿಗೆ ತಮ್ಮ ರಾಜಕೀಯ ಆಸೆಯನ್ನು ಈಡೇರಿಸಲಿಕ್ಕೆ, ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ, ತಾವು ಹೀರೋ ಆಗಲಿಕ್ಕೆ ಬೇಕಾಗಿ ಇದನ್ನು ಇವರು ಮಾಡ್ತಾ ಇದ್ದಾರೆ. ನೋಡಿ, ಇದರ ಪರಿಣಾಮಗಳೇನಾಗ್ತದೆ ನೋಡಿ. ನಮ್ಮ ಜಿಲ್ಲೆಯ ಇಡೀ ಅಭಿವೃದ್ಧಿ ಕುಂಠಿತ ಆಗಿದೆ. ಜಿಲ್ಲೆಗೆ ಬರುವಂತಹ ಉದ್ಯೋಗಾವಕಾಶಗಳು ಇದು ಕಡಿಮೆ ಆಗ್ತದೆ. ಈಗಾಗಲೇ ಬೆಲೆ ಏರಿಕೆ ಮತ್ತೆ ಬೆಂಗಳೂರಿನಲ್ಲಿ ವ್ಯಾಪಕವಾದ ಜನಸಂದಣಿ, ಅಲ್ಲಿರುವಂತಹ ಪೊಲ್ಯೂಷನ್ನ ಕಾರಣಕ್ಕೆ ಬಹಳಷ್ಟು ಸಾಫ್ಟ್ವೇರ್ ಕಂಪನಿಗಳು ಮಂಗಳೂರಿಗೆ ಬಂದು ಸೆಟ್ಲ್ ಆಗಬೇಕು ಅಂತೇಳಿ ಅಲ್ಲಿ ಬಾಡಿಗೆಗೆ ಕಟ್ಟಡಗಳನ್ನ ಮಾತುಕತೆಗಳೆಲ್ಲ ಆಗಿತ್ತು. ನೋಡಿ, ಅವರು ಅನೇಕ ಸುಮಾರು 5,000 ಜನರಿಗೆ ಉದ್ಯೋಗಾವಕಾಶವನ್ನು ಕೊಡುವಂತಹ ವ್ಯವಸ್ಥೆಗೆ LOI ಅಂದ್ರೆ ಲೆಟರ್ ಆಫ್ ಇಂಟೆಂಟ್, ಅಂದ್ರೆ ನಾನು ಬರ್ತೇನೆ, ನೀನು ನನಗೆ ಕೊಡ್ಲಿಕ್ಕೆ ರೆಡಿ ಇದೆಯಾ ಅನ್ನುವಂತ LOIಗಳು ಅದು ರೆಡಿ ಆಗಿತ್ತು. ಈ ದ್ವೇಷ ಭಾಷಣ, ಈ ಕೋಮು ಗಲಭೆ, ಈ ಸಾವುಗಳಿಂದ ತತ್ತರಿಸಿದಂತಹ ಈ ಉದ್ಯಮಗಳು ನಮ್ಮ ಜಿಲ್ಲೆಗೆ ಬರಲೇ ಇಲ್ಲ. ಈಗ ಇನ್ನೂ ಬೇರೆ ಬೇರೆ ಉದ್ಯಮಗಳು ನಮ್ಮಲ್ಲಿಗೆ ಬರ್ತಾ ಇಲ್ಲ. ಇದು ಎಲ್ಲದರ ಮೂಲ ಹೇತು ಏನು ಅಂತ ಹೇಳಿದ್ರೆ, ಇದು ಈ ದ್ವೇಷ ಭಾಷಣ. ನೋಡಿ, ದ್ವೇಷ ಭಾಷಣ ಮಾಡುವುದರಿಂದ ಏನೆಲ್ಲ ಆಗ್ತದೆ ನೋಡಿ. 1 ಪೆಟ್ಟು 2 ತುಂಡಾಗ್ತದೆ. ಅಂದ್ರೆ ಪೆಟ್ಟೊಂದು ತುಂಡೆರಡು ಅಂತ ಒಂದು ಮಾತು ಉಂಟಲ್ಲ ನೋಡಿ. ದ್ವೇಷ ಭಾಷಣದ ಪರಿಣಾಮವಾಗಿ ಒಬ್ಬ ನನ್ನ ಕೊಲೆ ಮಾಡಿದಾಗ ಸತ್ತವ ಸ್ಮಶಾನಕ್ಕೆ ಹೋಗ್ತಾನೆ, ಕೊಂದವ ಜೈಲಿಗೆ ಹೋಗ್ತಾನೆ, ಸತ್ತವನ ಮತ್ತು ಕೊಂದವನ ತಂದೆ ತಾಯಿಗಳು ವಸ್ತುಶಃ ನರಕಕ್ಕೆ ಹೋಗ್ತಾರೆ, ಅವರ ಮಕ್ಕಳು ಅನಾಥರಾಗ್ತಾರೆ, ಈ ನಾಡಿನ ಅಭಿವೃದ್ಧಿ ಪಾತಾಳಕ್ಕೆ ಇಳಿತದೆ. ಈ ಕಾರಣದಿಂದಲೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಕೋಮು ಹಿಂಸೆಯನ್ನು ತಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಸ್ಥಾಪನೆ ಮಾಡಿದೆ. ಅದರ ನಂತರ ದಕ್ಷಿಣ ಕನ್ನಡಕ್ಕೆ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಮತ್ತು ಅರುಣ್ ಕುಮಾರ್ ಅವರನ್ನು SP ಅವರಾಗಿ ನೇಮಕ ಮಾಡ್ತದೆ. ಇವರಿಬ್ಬರು ಅತ್ಯಂತ ಶ್ಲಾಘನೀಯವಾದಂತಹ ಕೆಲಸವನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ದ್ವೇಷ ಭಾಷಣಕಾರರು, ಕೋಮು ಹಿಂಸೆ ಮಾಡುವವರ ಎದೆಯಲ್ಲಿ ನಡುಕ ಉಂಟಾಗಿದೆ. ಇವರು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಮೊದಲನೆಯದು ಗಡೀಪಾರು. ಒಂದು ಹಣ್ಣು, ಕೊಳೆತ ಹಣ್ಣು ಒಂದು ಬುಟ್ಟಿಯಲ್ಲಿ ಇಟ್ಟರೆ ನಮಗೆ ಚಿಕ್ಕದಿರುವಾಗ ಪಾಠ ಇತ್ತು. ಕೊಳೆತ ಹಣ್ಣುಗಳೊಟ್ಟಿಗೆ ಇರುವಂತಹ ಒಳ್ಳೆಯ ಹಣ್ಣುಗಳು ಬಹಳ ಬೇಗ ಕೆಟ್ಟು ಹೋಗ್ತದೆ. ಇಲ್ಲಿ ಒಂದಷ್ಟು ಕೊಳೆತ ಹಣ್ಣುಗಳಿವೆ, ಇನ್ನೊಬ್ಬರನ್ನು ಕೊಳೆಯಿಸುವಂತಹ ಹಣ್ಣುಗಳು. ಅವರು ದ್ವೇಷ ಭಾಷಣದ ಮೂಲಕ ಜನರನ್ನ ತೊಂದರೆಗೀಡು ಮಾಡ್ತಾರೆ. ಅವರು ಅನ್ಯ ಧರ್ಮೀಯರ ಮೇಲೆ ಅಟ್ಯಾಕ್ ಮಾಡುವುದರ ಮೂಲಕ ಇಲ್ಲಿ ಕೋಮು ಭಾವನೆಯನ್ನು ಹಚ್ಚುವುದಕ್ಕೆ ಆರಂಭ ಮಾಡ್ತಾರೆ. ಈ ಕಾರಣದಿಂದ ನಿಮಗೆ ಇಲ್ಲಿ ಇರುವುದಕ್ಕೆ ಯೋಗ್ಯತೆ ಇಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯಂತಹ ಶಾಂತಿ ಪ್ರಿಯ ಬುದ್ಧಿವಂತರ ಜಿಲ್ಲೆಯಲ್ಲಿ ನೀವು ಇರ್ಲಿಕ್ಕೆ ಅರ್ಹರಲ್ಲ ಅನ್ನುವುದನ್ನ ಗಣನೆಗೆ ತೆಗೆದುಕೊಂಡು ಈ ಹೊಸದಾಗಿ ಜವಾಬ್ದಾರಿ ವಹಿಸಿಕೊಂಡಂತಹ ಈ ಪೊಲೀಸ್ ಅಧಿಕಾರಿಗಳು ಇಲ್ಲಿ 36 ಜನರನ್ನ ಗಡೀಪಾರು ಮಾಡುವುದಕ್ಕೆ ಬೇಕಾದಂತಹ ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಂಡಿದ್ದಾರೆ. ಇದು ಅತ್ಯಂತ ಒಂದು ಉತ್ತಮ ಬೆಳವಣಿಗೆ ಮತ್ತು ದೀರ್ಘಕಾಲದವರೆಗೆ ಇಲ್ಲಿನ ಕೋಮು ಸಂಘರ್ಷವನ್ನ ನಿವಾರಿಸುವುದಕ್ಕೆ ಬೇಕಾದಂತಹ ಕ್ರಮ. ಏನು ಸುಖ ಸುಮ್ಮನೆ ಯಾರ ಮೇಲೂ ಸಹ ಈ ಗಡೀಪಾರು ವ್ಯವಸ್ಥೆಯನ್ನು ತರಲಿಲ್ಲ. ಯಾರು ದ್ವೇಷ ಭಾಷಣ ಮಾಡ್ತಿದ್ರು,
ಯಾರು ಇನ್ನೊಬ್ಬರನ್ನ ಕಡಿಲಿಕ್ಕೆ, ಹೊಡಿಲಿಕ್ಕೆ, ಬಡಿಲಿಕ್ಕೆ ಸಾರ್ವಜನಿಕವಾಗಿ ಕರೆಯನ್ನ ಕೊಡ್ತಿದ್ರು, ಯಾರು ರೌಡಿ ಶೀಟರ್ಗಳಿದ್ರು, ಯಾರು ಗೋವಿನ ಹೆಸರಿನಲ್ಲಿ ಹಿಂಸಾಚಾರವನ್ನ ಪ್ರೇರೇಪಿಸ್ತಿದ್ರು. ನೋಡಿ, ಪುತ್ತೂರಿನಲ್ಲಿ ಕೆಲವರನ್ನ ಗಡೀಪಾರು ಮಾಡಿದ್ದಾರೆ, ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಅದರಲ್ಲಿ ಒಬ್ಬನ ಹೆಸರು ಅಬ್ದುಲ್ ರಹೀಮಾನ್ ಅಂತ, ಇನ್ನೊಬ್ಬನ ಹೆಸರು ಮನೀಶ್ ಅಂತ ಹೇಳಿ, ಮತ್ತೊಬ್ಬನ ಹೆಸರು. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.